ದೇವುಡು ಅವರ ಮಹಾದರ್ಶನ, ಮಹರ್ಷಿ ಯಾಜ್ಞವಲ್ಕ್ಯರ ದಿವ್ಯ ಚರಿತ್ರೆ. ಜ್ಞಾನಸತ್ರ. ಜ್ಯೇಷ್ಠ ಶುದ್ಧ ಸಪ್ತಮಿಯು ಬಂತು. ಅದರ ಹಿಂದೆ 8 ದಿನಗಳಿಂದಲೂ ರಾಜಧಾನಿಯಲ್ಲಿ ಗದ್ದಲವೋ ಗದ್ದಲ. 10 ಜನ ದೇಶಾಧಿಪತಿಗಳು ಬಂದಿದ್ದಾರೆ. ಒಬ್ಬೊಬ್ಬರನ್ನೂ ರಾಜನೇ ಸ್ವಯಂ ಹೋಗಿ ಮಂಗಳವಾದ್ಯಾದಿ ಪರಿವಾರದೊಡನೆ ಕರೆದುಕೊಂಡು ಬಂದು ಒಂದೊಂದು ಅರಮನೆಯಲ್ಲಿ ಇಳಿಸಿದ್ದಾನೆ. ಹಾಗೆಯೇ ವಿದ್ವಾಂಸರು ಪಲ್ಲಕ್ಕಿಗಳಲ್ಲಿ, ಮೇನಾಗಳಲ್ಲಿ ಸಶಿಷ್ಯರಾಗಿ ಬಂದಿದ್ದಾರೆ. ಅವರೆಲ್ಲರನ್ನೂ ರಾಜಪುರುಷರು ಕರೆದುಕೊಂಡು ಹೋಗಿ ನಿಯತವಾದ ಸ್ಥಳಗಳಲ್ಲಿ ಇಳಿಸಿದ್ದಾರೆ. ಜ್ಞಾನಸತ್ರವೊಂದು ಜಾತ್ರೆಯಾಗಿ ಹೋಗಿದೆ. ಅದನ್ನು ನೋಡುವುದಕ್ಕೆಂದು ಜನ ಮೊಗಚುತ್ತಿದೆ. ನಮ್ಮ ಜನ್ಮದಲ್ಲಿ ನಾವು ಇಷ್ಟು ವಿದ್ವಾಂಸರನ್ನು ಒಟ್ಟಿಗೆ ನೋಡುವುದು ಸಾಧ್ಯವಿಲ್ಲ ಎಂದು ಬಂದವರು ಎಷ್ಟೋ ಜನ. ಜ್ಞಾನಸತ್ರವೆಂದರೇನು ನೋಡಬೇಕು ಎಂದು ಬಂದವರು ಇನ್ನೆಷ್ಟೋ ಜನ. ಎಲ್ಲದಕ್ಕಿಂತ ಹೆಚ್ಚಾಗಿ ಇದೊಂದು ವಿನೋದ ನೋಡಬೇಕು ಎಂದು ಬಂದವರು ಅಸಂಖ್ಯಾತರು. ಅಂತೂ ರಾಜಧಾನಿಯು ತುಂಬಿ ಹೋಗಿದೆ. ಎಲ್ಲಿ ನೋಡಿದರೂ ಜನ, ಮನೆಗಳಲ್ಲಿ ಜನ, ಬೀದಿಗಳಲ್ಲಿ ಜನ, ಮರಗಳ ಕೆಳಗೆ ಜನ, ಬಯಲಲ್ಲಿ ಜನ, ಎಲ್ಲೆಲ್ಲೂ ಜನವೋ ಜನ. ಹಿಂದಿನ ದಿನವೇ ರಾಜರು ಹೋಗಿ ವಿದ್ವಾಂಸರಲ್ಲಿ ಅಗ್ರಗಣ್ಯರಾದವರನ್ನು ನೋಡಿ ಬಂದರು. ಬ್ರಹ್ಮವಾದಿನಿಯಾದ ಗಾರ್ಗಿಯೂ ಶ್ರೌತದಲ್ಲಿ ಪ್ರಸಿದ್ಧರಾದ ಅಶ್ವಲನೂ ಜೊತೆಯಲ್ಲಿ ಇದ್ದರು. ಶ್ರೌತದಲ್ಲಿ ಪ್ರಖ್ಯಾತ ವಿದ್ವಾಂಸನಾದ ಆರ್ತಭಾಗ, ಭುಜ್ಯುಗಳು, ಬ್ರಹ್ಮವಾದಿಗಳಾದ ಉಶಸ್ತ, ಕಹೋಲ, ಉದ್ದಾಲಕ, ವಿದಗ್ಧರನ್ನು ನೋಡಿ ಬಂದರು. ವಿದಗ್ಧನು ರಾಜನನ್ನು ಕೇಳಿದನು, ಏನಿದು, ನೀವು ಆಗಲೇ ನಿಮ್ಮ ಸರ್ವಜ್ಞನನ್ನು ಆರಿಸಿರುವರಂತೆ? ರಾಜರು ಸಹಜವಾದ ವಿನಯದಿಂದ ಹೇಳಿದರು, ಹಾಗೇನೂ ಇಲ್ಲ. ನಮ್ಮ ರಾಜ್ಯದಲ್ಲಿ ಯಾಜ್ಞವಲ್ಕ್ಯರು ಕರ್ಮಬ್ರಹ್ಮಗಳೆರಡರಲ್ಲಿಯೂ ಪ್ರಸಿದ್ಧಿ ಪಡೆದ ವಿದ್ವಾಂಸರು. ಜೊತೆಗೆ ಆನುವಂಶಿಕವಾಗಿ ಬಂದ ಪಾಂಡಿತ್ಯ ಅವರದು. ಅದರಿಂದ ನಾನೇ ಹೋಗಿ ಕರೆದುಕೊಂಡು ಬಂದೆ. ವಿದಗ್ಧನು ವಿಸ್ಮಿತನಾಗಿ ಹೇಳಿದನು, ಅದರಲ್ಲೇನೂ ತಪ್ಪಿಲ್ಲ. ಕಿವಿಯು ಕೇಳಿದ್ದನ್ನು ಬಾಯಿ ಹೇಳಿತು ಅಷ್ಟೇ. ಇದರ ಮೇಲೆ ವಿದ್ವದ್ವೃಂದದ ಪರವಾಗಿ ಗಾರ್ಗಿ ಇದ್ದಾರೆ, ನಿಮ್ಮವರೇ ಆದ ಅಶ್ವಲರಿದ್ದಾರೆ. ಹಾಗೆ ನೀವು ಸರ್ವಜ್ಞಾಭಿಷೇಕವು ಇಂತಹವರಿಗೆ ಆಗಬೇಕೆಂದರೂ ಅವರು ಪ್ರತಿಭಟಿಸದಿದ್ದಾರೆಯೇ? ಗಾರ್ಗಿಯು ಹೇಳಿದಳು, ಇಲ್ಲ ಗುರುಗಳೇ, ಸರ್ವಜ್ಞತ್ವವು ನಿಮ್ಮಿಬ್ಬರಲ್ಲಿ ಎಂದರೆ ನೀವು ಯಾಜ್ಞವಲ್ಕ್ಯರು ಇಬ್ಬರಲ್ಲಿ ಒಬ್ಬರಿಗೆ ಕಟ್ಟಿಟ್ಟ ಸೊತ್ತು. ಇದು ನಿಮ್ಮ ಅಭಿಮಾನದಿಂದ ಹೇಳುವ ಮಾತು. ಆತನಿಗೆ ದೇವತಾ ಪ್ರಸಾದ ಬಹಳವಾಗಿದೆ. ಆತನೇ ಸರ್ವಜ್ಞನೆಂದಾದರೆ ವಿಶೇಷವಿಲ್ಲ. ಅಲ್ಲದೆ ಅದಕ್ಕಾಗಿ ನಾವು ಸಂಕಟ ಪಡಬೇಕಾದುದೂ ಇಲ್ಲ. ಒಂದು ಸಂಹಿತೆ, ಒಂದು ಬ್ರಾಹ್ಮಣ, ಒಂದು ಉಪನಿಷತ್ತು ಪಡೆಯುವುದು ಎಂದರೆ ಸಾಮಾನ್ಯವೇ? ಇಷ್ಟಾದರೂ ನಮಗೆ ಆತನನ್ನು ಎದುರಿಸಲು ಹೆದರಿಕೆಯೇನೂ ಇಲ್ಲ. ಏನು ಗಾರ್ಗಿ, ನೀವೇನು ಹೇಳುವಿರಿ? ನೀವು ಆತನ ಜೊತೆಯಲ್ಲಿ ತೀರ್ಥಯಾತ್ರೆ ಹೋಗಿದ್ದವರು. ಆತನ ವಿದ್ಯಾವೈಭವಕ್ಕೆ ಮನಸೋತು ಬಿಟ್ಟಿರುವಿರೇನು? ಎಷ್ಟಾಗಲಿ ನಾನು ನಿಮ್ಮ ಶಿಷ್ಯಳು. ಆತನಿಗೆ ವಿದ್ಯಾನುಗ್ರಹವು ಬೇಕಾದಷ್ಟಿದೆ ಎಂದು ಒಪ್ಪಿಕೊಂಡರೂ ಸಮಯದಲ್ಲಿ ನಾನು ಎದುರು ಬೀಳಬಹುದು. ಭಲೆ ಭಲೆ, ನೋಡಿ, ಎಷ್ಟೇ ಹೇಳಲಿ ಮಾನುಷವು ರಜೋಗುಣ ಸ್ಥಾನ. ಸಮಯ ಬಂದಾಗ ಸಿಡಿಯುವುದೇ ಸ್ವಭಾವ. ವಶವರ್ತಿನಿಯಾದ ಹೆಂಡತಿಯೂ ಕೂಡ ಒಂದೊಂದು ಸಲ ರೇಗುವುದಿಲ್ಲವೇ? ಹಾಗೆ ಅದರಲ್ಲೂ ನಾವು ವಿದ್ವಾಂಸರೆಂಬ ಅಹಂಕಾರ. ನಾವು ಪ್ರತಿಭಟಿಸದಿದ್ದರೆ ಅದೊಂದು ಅಪಮಾನ. ಜೊತೆಗೆ ವಿದ್ಯಾದೇವಿಗೆ ಅದು ದ್ರೋಹವಾದೀತೆಂಬ ಶಂಕೆ. ಎಲ್ಲವೂ ಸೇರಿ ನಮ್ಮನ್ನು ಪ್ರತಿಭಟಿಸುವಂತೆ ಮಾಡುತ್ತವೆ. ಆದರೆ ನಮ್ಮ ಅಭಿಮಾನವು ರಾಗದ್ವೇಷಗಳ ಹಿಡಿತಕ್ಕೆ ಸಿಕ್ಕಿ ದುರಭಿಮಾನಿಗಳಾದರೆ ಕೆಟ್ಟೆವು. ಅದಿರಲಿ, ಪಾಂಡಿತ್ಯ ಕಿರೀಟವನ್ನು ಎಲ್ಲರೂ ನೋಡಿರುವರೋ? ರಾಜರು ಹೇಳಿದರು, ಪಾಂಡಿತ್ಯ ಕಿರೀಟವು ಶಾರದಾ ಮಂಟಪದಲ್ಲಿ ಎಲ್ಲರಿಗೂ ಕಾಣುವಂತೆ ಇಟ್ಟಿದೆ. ಅದರದೇನೂ ದೊಡ್ಡದಲ್ಲ. ಆದರೆ ಆ ಗೋಧನವನ್ನು ನೋಡಿದರೆ ಎಂತಹ ಅಪರಿಗ್ರಹಿಗಾದರೂ ಮನಸ್ಸು ಎಳೆಯುವಂತಿದೆ. ವಿವರಗಳನ್ನೆಲ್ಲ ನಾನೇ ಹೇಳಬಾರದು. ಅದರಿಂದ ಅಪ್ಪಣೆಯಾದರೆ ಅಶ್ವಲರು ಹೇಳುವರು. ಹೇಳಿ ಅಶ್ವಲರೇ, ನಿಮ್ಮ ಭಾಷಣ ಕೇಳಿ ಬಹುದಿನವಾಯಿತು. ಅಲ್ಲದೆ ನೀವೇನು ಸಾಮಾನ್ಯರೇ? ಇಟ್ಟರೆ ವರ ಕೊಟ್ಟರೆ ಶಾಪ ಎನ್ನುವಂತಹ ವಿದ್ವದ್ವರೇಣ್ಯರು.
ಏನು ಮಾಡಲಿ, ನಮ್ಮೆಲ್ಲರ ದುರದೃಷ್ಟ. ನೀವು ಬ್ರಹ್ಮವಿದ್ಯೆಯ ಕಡೆ ಗಮನ ಕೊಡಲಿಲ್ಲ. ನಿಮ್ಮ ಸರ್ವಸ್ವವನ್ನೂ ಶ್ರೌತಕ್ಕಾಗಿ ಧಾರೆ ಎರೆದು ಬಿಟ್ಟಿರಿ. ಆಯಿತು, ನಿಮ್ಮ ಪುರೋಹಿತ ಭಾರ್ಗವರೆಲ್ಲಿ? ಅವರು ರಾಜಪೌರೋಹಿತ್ಯವನ್ನು ಬಿಟ್ಟು ಈಗ ಯಾಜ್ಞವಲ್ಕ್ಯರ ಆಶ್ರಮದಲ್ಲಿ ತಪಸ್ಸಿಗೆ ನಿಂತಿದ್ದಾರೆ. ಅಷ್ಟೇ ಅಲ್ಲ, ಯಾಜ್ಞವಲ್ಕ್ಯರ ಅಗ್ನಿಗಳನ್ನು ತಾವು ನೋಡಿಕೊಳ್ಳುವುದಾಗಿ ಹೇಳಿ ಮೈತ್ರೇಯಿಯವರನ್ನು ಕಳುಹಿಸಿಕೊಟ್ಟಿದ್ದಾರೆ. ಆಕೆ ಯಾಜ್ಞವಲ್ಕ್ಯರ ಮೋಕ್ಷಪತ್ನಿ ತಾನೆ? ಹೌದು. ಸಂತೋಷ. ಅಂತಹ ಬ್ರಹ್ಮವಾದಿನಿಯರು ಬರದಿದ್ದರೆ ನಿಮ್ಮ ಸಭೆಗೆ ಕಾಂತಿಯಲ್ಲಿರುವುದು? ಏನು ಗಾರ್ಗಿ? ಆಯಿತು, ಅಶ್ವಲರು ಏನೋ ಹೇಳುವರೆಂದರಲ್ಲ? ಅಶ್ವಲನು ಹೇಳಿದನು, 1,000 ಗೋವುಗಳು, ಸವತ್ಸಗಳಾದ ಅವುಗಳ ಜೊತೆಗೆ ಅರಮನೆಯ ಗೂಳಿಗಳು 25. ಇವನ್ನು ಕಟ್ಟುವುದಕ್ಕೆ ಜ್ಞಾನಮಂಟಪದ 2ರಷ್ಟಾದರೂ ಇರುವ ಎದುರಿನ ತೋಪಿನಲ್ಲಿ ಸ್ಥಾನ ಮಾಡಿದೆ. ಆ ಹಿಂಡನ್ನು ನೋಡುತ್ತಿದ್ದರೆ ಸಾಕು, ಕಣ್ಣು ಕೋರೈಸಿ ಹೋಗುವುದು. ಅವುಗಳನ್ನೆಲ್ಲ ತೊಳೆದು ಅರಿಶಿನ ಕುಂಕುಮ ಹಚ್ಚಿದ ಮೇಲೆ ಹೇಳಬೇಕಾದದೇನು? ಜೊತೆಗೆ ಒಂದೊಂದಕ್ಕೂ ಒಂದೊಂದು ನಿರಾಜಿಯ ಮೇಲುಹೊದಿಕೆ, ಕಾಲಿಗೆ ಕೊಂಬಿಗೆ ಬೆಳ್ಳಿಯ ಗೊಗ್ಗರಗಳು, ಕತ್ತಿಗೆ ಹಿತ್ತಾಳೆಯ ಸರಪಣಿ, ಮುಖಕ್ಕೆ ನಿರಾಜಿಯ ಕಂಬಿ ಸೇರಿರುವ ಹಗ್ಗದ ಮುಖವಾಡಗಳು. ಇವೆಲ್ಲಕ್ಕೂ ಕಲಶವೆಂಬಂತೆ 2 ಕೊಂಬಿಗೂ 5 ಮನುವಿನ ಹೊನ್ನುಗಳು, ಒಂದೊಂದಕ್ಕೂ ಕರೆಯುವುದಕ್ಕೆ ಒಂದು ಸಣ್ಣ ಪಾತ್ರೆ, ಒಂದು ಕೊಡದಷ್ಟಾದರೂ ಹಿಡಿಯುವ ದೊಡ್ಡ ಪಾತ್ರವೊಂದು, ಅದಕ್ಕೆ ತಕ್ಕ ಆಳು ಕಾಳು ಹುಲ್ಲು ಹಿಂಡಿ. ಅಷ್ಟೇನು, ಆ ಹೊನ್ನುಗಳೇ 10,000ವಾಗುವುದು. ಮನುವಿನ ಹೊನ್ನು ಎಂದರೇನು? ಅಶ್ವಲನು ರಾಜನ ಮುಖವನ್ನು ನೋಡಿ ಅಪ್ಪಣೆ ಪಡೆದು ನಿಕ್ಷೇಪ ಲಾಭದ ವೃತ್ತಾಂತವನ್ನೆಲ್ಲ ಹೇಳಿದನು. ಆ ಹೊನ್ನು ಒಂದೊಂದು 3 ಬೆರಳ ಅಗಲವಿದ್ದು ನಮ್ಮ ಹೊನ್ನು ಅದರಲ್ಲಿ 25 ಆಗುವುದು. ಅಷ್ಟು ಭಾರಿಯ ಹೊನ್ನೇ? ನಾಳೆ ತಾವೇ ನೋಡುವಿರಲ್ಲ. ಇನ್ನೊಂದು ವಿಶೇಷ, ಆ ಹಸುಗಳನ್ನು ತೆಗೆದುಕೊಂಡು ಹೋದರೆ ಎಳ್ಳಷ್ಟೂ ದುಃಖವಾಗಬಾರದು. ಅವಕ್ಕೆ ಬೇಕಾಗುವ ಕೊಟ್ಟಿಗೆ, ಅವುಗಳನ್ನು ನೋಡಿಕೊಳ್ಳುವ ಆಳುಗಳಿಗೆ ಮನೆಗಳು, ಅವಕ್ಕೆ 1 ವರ್ಷಕ್ಕೆ ಬೇಕಾಗುವ ಕಾಳು ಕಡ್ಡಿಗಳನ್ನು ತುಂಬಿಡುವ ಕಣಜ ಎಲ್ಲವನ್ನೂ ಮಹಾರಾಜರೇ ಸ್ವಂತ ವೆಚ್ಚದಿಂದ ಕಟ್ಟಿಸಿಕೊಡುವರು. ಹಾಗಿರಬೇಕು. ಮಹಾರಾಜರು ಇದನ್ನು ಮಾಡಿಸಿರುವುದು ಬಹಳ ಸರಿಯಾಯಿತು. ಜೊತೆಗೆ ಸರ್ವಜ್ಞಾಭಿಷೇಕದ ದಿನ ಈ ದೇಶಾಧಿಪತಿಗಳು ಮಾಡುವ ಕಾಣಿಕೆಯೂ ಸೇರುತ್ತದೆ. ಎಲ್ಲವೂ ಸೇರಿ 5 ಲಕ್ಷವಾಗಬಹುದು, ಹೆಚ್ಚು ಕಡಿಮೆ ಅಲ್ಲಿಗೆ ಬರಬಹುದು. ವಿದಗ್ಧನು ಸಂತೋಷದಿಂದ ತಲೆದೂಗಿದನು. ಬಹಳ ಸರಿ. ಈ ಜ್ಞಾನಸತ್ರದಲ್ಲಿ ಅಥವಾ ಜ್ಞಾನಪಣ ದ್ಯೂತದಲ್ಲಿ ಗೆದ್ದವನು ನಿರಾಲೋಚನದಿಂದ 2-3 ತಲೆ ಸುಖವಾಗಿರಬಹುದು. ಹಾಗೆ ಮಾಡಿದರೆ ವಿದ್ಯೆಯೂ ಬೆಳೆಯುವುದು. ಸರಿ, ಬಹಳ ಸರಿ ಎಂದನು. ಸಪ್ತಮಿಯ ದಿನ ವಿದ್ವಾಂಸರು, ದೇಶಾಧಿಪತಿಗಳು, ಪುರಪ್ರಮುಖರು, ಅತಿಥಿಗಳು, ಆಹ್ವಾನಿತರು, ರಾಜಾಧಿಕಾರಿಗಳು ಮೊದಲಾಗಿ ಎಲ್ಲರೂ ಮಧ್ಯಾಹ್ನ ಸವಾಹನರಾಗಿ ದಯಮಾಡಿಸಿದರು. ಕೊನೆಯಲ್ಲಿ ಭಗವಾನರು ತಂದೆ ತಾಯಿಗಳನ್ನು ಪಲ್ಲಕ್ಕಿಯಲ್ಲಿ ಕುಳ್ಳಿರಿಸಿಕೊಂಡು ತಾವೂ ತಮ್ಮ ಪ್ರಧಾನ ಶಿಷ್ಯನಾದ ಕಾಣ್ವನು ಮುಂದಿನ ಕೊಂಬುಗಳನ್ನು, ಮೈತ್ರೇಯಿ ಕಾತ್ಯಾಯಿನಿಯರು ಹಿಂದಿನ ಕೊಂಬುಗಳನ್ನು ಹೊತ್ತುಕೊಂಡು, ಇನ್ನೊಬ್ಬ ಪ್ರಧಾನ ಶಿಷ್ಯನಾದ ಮಧ್ಯಂದಿನರು ಬೆತ್ತವನ್ನು ಹಿಡಿದುಕೊಂಡು ಮುಂದೆ ಮುಂದೆ ಜ್ಞಾನ ಮಂಟಪಕ್ಕೆ ಬಂದರು. ಆಚಾರ್ಯನ ತೇಜಸ್ಸು ವಿಜೃಂಭಿಸುತ್ತಿದ್ದರೂ ಭಗವಾನರ ತೇಜಸ್ಸು ಅದಕ್ಕೆ ಮೂಲವಾಗಿರುವಂತೆ ಇತ್ತು. ಭಗವಾನರ ನಿರೀಕ್ಷೆಯಲ್ಲಿದ್ದ ಮಹಾರಾಜರಿಗೆ ಇದು ತಿಳಿಯಿತು. ಹಾ ಹಾ ಎಂದು ಓಡಿಹೋಗಿ ಭಗವಾನರ ಬದಲು ತಾವು ಪಲ್ಲಕ್ಕಿಗೆ ಭುಜಬಿತ್ತರು. ಆತನ ಜೊತೆಯಲ್ಲಿ ಓಡಿ ಬಂದಿದ್ದ ಮಂತ್ರಿ, ದಳವಾಯಿ, ಭಂಡಾರಿಗಳು ಮಿಕ್ಕ ಕೊಂಬುಗಳನ್ನು ಹಿಡಿದರು. ಆಚಾರ್ಯನು ತಾನು ಇನ್ನು ಪಲ್ಲಕ್ಕಿಯಲ್ಲಿ ಕುಳಿತುಕೊಳ್ಳುವುದು ಸರಿಯಲ್ಲವೆಂದು ಯಾರು ಎಷ್ಟು ಬಲವಂತ ಮಾಡಿದರೂ ಕೇಳದೆ ಕೆಳಗಿಳಿದು ಬಿಟ್ಟನು. ಭಗವಾನರು ಸಪತ್ನೀ ಶಿಷ್ಯರಾಗಿ ತಾಯಿ ತಂದೆಗಳನ್ನು ಮುಂದೆ ಬಿಟ್ಟುಕೊಂಡು ಬಂದರು. ರಾಜ, ಮಂತ್ರಿ, ದಳವಾಯಿ, ಭಂಡಾರಿಗಳು ಮುಂದೆ ಬೆತ್ತವನ್ನು ಹಿಡಿದು ದಾರಿ ತೋರಿಸಿಕೊಂಡು ಬಂದ ಮನೆ ವಾರ್ತೆಯ ಹಿಂದೆ ಅವರಿಗೆ ಮಾರ್ಗದರ್ಶಕರಾಗಿ ಕರೆತಂದರು. ಮಹಾರಾಜರು ಸ್ವಯಂ ಹೋಗಿ ಕರೆದುಕೊಂಡು ಬಂದವರು ಇವರೆಂತಹವರು ಇರಬಹುದು ಎಂದು ಮಂಟಪವೇ ಎದ್ದು ನಿಂತಿತು. ವಿದಗ್ಧ ಶಾಕಲ್ಯರಿಗೆ ಮಾತ್ರ ಕಾಲು ತೊಳೆದಿದ್ದ ರಾಜರು ಆಚಾರ್ಯ ದಂಪತಿಗಳಿಗೂ ಭಗವಾನರಿಗೂ ಅವರ ಪತ್ನಿಯರಿಗೂ ಕಾಲು ತೊಳೆದರು. ಅವರೆಲ್ಲರೂ ಬಂದು ವಿದ್ವತ್ ಸಭೆಯಲ್ಲಿ ತಮಗೆ ನಿಯತವಾಗಿದ್ದ ಸ್ಥಳಗಳಲ್ಲಿ ಕುಳಿತರು. ಭಗವಾನರು ತಂದೆಗೆ ಸರಿಸಮವಾಗಿ ಕುಳಿತುಕೊಳ್ಳದೆ ತಮ್ಮ ಆಸನವನ್ನು ಕೊಂಚ ಅಡ್ಡವಾಗಿ ತಿರುಗಿಸಿ ಕುಳಿತುಕೊಂಡರು.
ಸಭೆಯವರು ಅದು ಯಾಜ್ಞವಲ್ಕ್ಯರೆಂದು ತಿಳಿದು ಉಪಶಾಂತವಾದ ಅವರ ತೇಜಸ್ಸನ್ನು ಕಂಡು ಬಹು ಸಂತೋಷಪಟ್ಟರು. ಎಲ್ಲರೂ ಯಥಾವತ್ತಾಗಿ ಉಪಸ್ಥಿತರಾದ ಮೇಲೆ ಸುಶ್ರಾವ್ಯವಾದ ಸ್ವಾಗತ ಸಂಗೀತವಾದ ನಂತರ ರಾಜರು ವೇದಿಕೆಯನ್ನು ಹತ್ತಿ ಸಭಾಪೂಜೆಯನ್ನು ನೆರವೇರಿಸಿದರು. ಭಯಭಕ್ತಿಗಳಿಂದ ಸಭೆಯಲ್ಲಿರುವವರನ್ನು ಕುರಿತು ಹೇಳಿದರು. ಸರ್ವ ಸನ್ಮಾನ್ಯರಾದ ವಿದ್ವದ್ವರೇಣ್ಯರಿಗೆ ನಮಸ್ಕಾರಗಳು. ಜ್ಞಾನಸತ್ರವನ್ನು ಆರಂಭಿಸಲು ತಮ್ಮ ಅಪ್ಪಣೆಯನ್ನು ಬೇಡುತ್ತಿದ್ದೇನೆ. ಯಾವ ಜನ್ಮದಲ್ಲಿ ನಾನು ಮಾಡಿದ್ದ ಪುಣ್ಯವೂ ಪರಿಪಾಕವಾಯಿತೋ, ತಮ್ಮನ್ನೂ ತಮ್ಮಂತಹವರಿಗೆ ಆಶ್ರಯ ಕೊಟ್ಟಿರುವ ಈ ದೇಶಾಧಿಪತಿಗಳನ್ನೂ ಒಟ್ಟಿಗೆ ನೋಡುವ ಸುಯೋಗವು ಲಭಿಸಿತು. ಇನ್ನು ನಾನು ತಮ್ಮಲ್ಲಿ 2 ಅಂಶವನ್ನು ವಿಜ್ಞಾಪಿಸಿಕೊಳ್ಳಬೇಕಾಗಿದೆ. ಈ ಮಹಾಸಭೆಯು ಯಾವ ಮಹಾತ್ಮನನ್ನು ಸರ್ವಜ್ಞನೆಂದು ಗೊತ್ತು ಮಾಡುವುದೋ ಆತನಿಗೆ ಈ ಪಾಂಡಿತ್ಯ ಕಿರೀಟವನ್ನಿಟ್ಟು ಸರ್ವಜ್ಞಾಭಿಷೇಕವನ್ನು ಮಾಡುವುದು. 2ನೆಯದಾಗಿ, ಈ ದಿನ ತಾವೆಲ್ಲರೂ ಬರುವಾಗ ಆ ದಿಣ್ಣೆಯ ಮಗ್ಗುಲಲ್ಲಿ ಕಟ್ಟಿದ್ದ 1000 ಆಕಳುಗಳನ್ನು ನೋಡಿದಿರಲ್ಲ, ಅವೆಲ್ಲವೂ ಸಾಲಂಕೃತಗಳು, ಸೋಪಸ್ಕರಗಳು, ಸಪರಿವಾರಗಳು. ಅವನ್ನು ತಮ್ಮಲ್ಲಿ ಬ್ರಹ್ಮಿಷ್ಠರು ಯಾರೋ ಅವರು ತೆಗೆದುಕೊಳ್ಳುವುದು. ಅಲ್ಲಿ ಕುಳಿತಿದ್ದ ವಿದ್ವಾಂಸರು ಸಭೆಗಳನ್ನು ಎದುರಿಸಿದವರು, ಕೀರ್ತಿ ಸಂಪನ್ನರು, ವಿದ್ಯಾ ವೈಭವವುಳ್ಳವರು. ಆದರೂ ಅವರಿಗೆಲ್ಲ ಆ ಸಭೆಯ ಮುಂದೆ ನಿಂತು ನಾನು ಬ್ರಹ್ಮಿಷ್ಠತಮನೆಂದು ಹೇಳಿಕೊಳ್ಳುವ ಧೈರ್ಯವಾಗಲಿಲ್ಲ. ಎಲ್ಲರೂ ಆಕಳುಗಳನ್ನು ಬಯಸಿದರೂ ಅದು ನಮಗಿರಲಿ ಎಂದು ಹೇಳಲಾರದವರಾದರು. ಏಕೋ ಎಲ್ಲರಿಗೂ ಮನಸ್ಸು ನಡುಗಿತು. ವಿದ್ಯಾಕೀರ್ತಿಗಳಿಂದ ಹಿರಿಯರಾಗಿದ್ದವರು ಕುರುಪಾಂಚಲರು. ಅವರಲ್ಲಿಯೂ ಪರಮಶ್ರೇಷ್ಠನು ವಿದಗ್ಧ ಶಾಕಲ್ಯನು. ಆತನೂ ಏಕೋ ಏಳಲು ಮನಸ್ಸು ಮಾಡಲಿಲ್ಲ. ರಾಜನು ಮತ್ತೆ ವೇದಿಕೆಯ ಮೇಲೆ ನಿಂತು ಮೊದಲು ಹೇಳಿದುದನ್ನು ಮತ್ತೆ ಹೇಳಿದನು. 1 ಗಳಿಗೆ ಕಾದನು. ಅದೇ ಮೌನ. ಈಗ ನಿರೀಕ್ಷಣವು ಬೆಳೆದು ಘನವಾಗಿ ಮೌನವು ಇನ್ನೂ ಗಂಭೀರವಾಯಿತು. ರಾಜನು ತಾನು ಹೇಳಿದುದನ್ನು ಮತ್ತೂ ಒಮ್ಮೆ ಹೇಳಿದನು. ರಾಜನ ಮಾತು ಪ್ರತಿಧ್ವನಿತವಾಗುವಷ್ಟು ಸಭೆಯು ಮೌನವಾಗಿದೆ. ಗಟ್ಟಿಯಾಗಿ ಉಸಿರು ಬಿಟ್ಟವರಿಲ್ಲವೆಂದರೆ ಅತಿಶಯೋಕ್ತಿಯಿಲ್ಲ. ಕೊನೆಗೆ ವಿದ್ವತ್ ಸಮೂಹದಲ್ಲಿ ಕುಳಿತಿದ್ದವನು ಒಬ್ಬನು ಎದ್ದನು. ಎಲ್ಲರ ಕಣ್ಣೂ ಆತನ ಮೇಲೆ ಕೇಂದ್ರೀಕೃತವಾಯಿತು. ಉಟ್ಟಿರುವ ಮಡಿ ಧೋತ್ರವು ಆತನ ಹೃದಯದ ಪರಿಶುದ್ಧತೆಯನ್ನು ಪ್ರತಿಬಿಂಬಿಸುವಂತಿದೆ. ಕೈಯಲ್ಲಿರುವ ಪವಿತ್ರವೂ ಹೊದೆದಿರುವ ಅಜಿನೋತ್ತರೀಯವೂ ಆತನ ಗುರಿಯನ್ನು ಉದ್ಘೋಷಿಸುತ್ತವೆ. ಮುಖದ ಮೇಲಿನ ತೇಜಸ್ಸು ಯಜ್ಞೇಶ್ವರನೇ ಈ ರೂಪದಿಂದ ಬಂದಿರುವನೋ ಎಂಬಂತಿದೆ. ನೋಡಿದರೆ ಭಗವಾನರು, ಭಗವಾನ್ ಯಾಜ್ಞವಲ್ಕ್ಯರು. ಸಭೆಯನ್ನು ಆವರಿಸಿದ್ದ ಮೌನವನ್ನು ಒಡೆದುಕೊಂಡು ಮೇಘಜಾಲವನ್ನು ಭೇದಿಸಿಕೊಂಡು ಬರುವ ಗುಡುಗಿನಂತೆ ಆರ್ತಧ್ವನಿಯು ಮೊಳಗಿತು. ದೂರದಲ್ಲಿ ಕುಳಿತಿದ್ದ ಶಿಷ್ಯನನ್ನು ಕರೆದು, ಈ ಗೋಗಣವನ್ನು ನಮ್ಮ ಆಶ್ರಮಕ್ಕೆ ಹೊಡೆದುಕೊಂಡು ಹೋಗು ಎಂದರು. ಅವರ ಧ್ವನಿಯು ಮೊಳಗಿತು. ಧ್ವನಿಯಲ್ಲಿ ಗಾಂಭೀರ್ಯವು ತುಳುಕುತ್ತಿತ್ತು. ತಾನೇ ಹೆಚ್ಚೆಂಬ ಅಹಂಕಾರವಿರಲಿಲ್ಲ. ಧ್ವನಿಯಲ್ಲಿ ಏನಾಗುವುದೋ ಎಂಬ ಭೀತಿಯು ಎಳ್ಳಷ್ಟೂ ಇರಲಿಲ್ಲ. ಆತನ ಮುಖದಲ್ಲೂ ಅಷ್ಟೇ. ಸಮಾಧಾನವು ತಾನೇ ತಾನಾಗಿತ್ತು. ಏಕಾಂತದಲ್ಲಿ ಅಗ್ನಿಹೋತ್ರವನ್ನು ಮಾಡಿ ಕರ್ಮವು ಸಾದ್ಗುಣ್ಯವಾಗಿದೆ ಎಂಬ ನಂಬಿಕೆಯಿಂದ ತುಂಬಿರುವ ಭಾವವು ಅಲ್ಲಿ ತಾನೇ ತಾನಾಗಿತ್ತು. ಸಭೆಯು ಭಗವಾನರ ನಿಲುವನ್ನು ಸರ್ವಥಾ ಅಂಗೀಕರಿಸಿತು. ಏನೋ ಎಂತೋ ಅದುವರೆಗೂ ಅವರನ್ನು ನೋಡದಿದ್ದವರೂ ಅವರ ತೇಜಸ್ಸಿಗೆ ಮಾರುಹೋದರು. ಎಲ್ಲರಿಗೂ ಈತನೀಗ ಸರ್ವಜ್ಞ ಪದವಿಗೆ ಅರ್ಹನು ಎನ್ನಿಸಿತು. ಎಲ್ಲರೂ ಹರ್ಷದಿಂದ ಕೈಚಪ್ಪಾಳೆಯನ್ನು ತಟ್ಟಿದರು. ಇದ್ದಕ್ಕಿದ್ದ ಹಾಗೆಯೇ ವಿದ್ವತ್ ಸಭೆಯ ಕಡೆಯಿಂದ ಒಂದು ಮೊಳಗು ಕೇಳಿಸಿತು. ಎಲ್ಲರ ದೃಷ್ಟಿಗಳೂ ಅತ್ತ ಹೊರಳಿದವು. ರಾಜಪುರೋಹಿತನಾದ ಅಶ್ವಲನು ಎದ್ದು ನಿಂತಿದ್ದನು. ಮುಖವು ಕೆಂಪಾಗಿತ್ತು. ಆದ ಆಶಾಭಂಗವು ಕೋಪವನ್ನು ತಂದಿತ್ತು ಎಂಬುದು ಸ್ಪಷ್ಟವಾಗಿ ಕಾಣುತ್ತಿತ್ತು. ಸಾಲದೆ ತಾನು ರಾಜಪುರೋಹಿತನೆಂಬ ಅಹಂಕಾರವು ತಾನೇ ತಾನಾಗಿತ್ತು. ಆತನು ಭಗವಾನರನ್ನು ಮಾತನಾಡಿಸಿದನು. ಆತನ ಮಾತಿನಿಂದಲೇ ಆತನ ಭಾವವು ವ್ಯಕ್ತವಾಗುತ್ತಿತ್ತು. ಯಾಜ್ಞವಲ್ಕ್ಯರೇ, ಈಗ ತಾವಾಡಿದ ಮಾತು ಏನು ಅರ್ಥ ಮಾಡಿಕೊಂಡಿರಾ? ಈ ಗೋಗ್ರಹಣದಿಂದ ತಾವು ನಮ್ಮೆಲ್ಲರನ್ನೂ ತಿರಸ್ಕರಿಸಿದಂತಾಯಿತು. ತಾವೇ ನಮ್ಮಲ್ಲೆಲ್ಲ ಬ್ರಹ್ಮಿಷ್ಠತಮರೆಂದು ಹೇಳಿಕೊಂಡಂತಾಯಿತು.
ಭಗವಾನರ ಮುಖದ ಮೇಲಿದ್ದ ಗಂಭೀರ ಭಾವವು ಅರಳಿ ಮಂದಸ್ಮಿತವಾಯಿತು. ಹಾಗೆ ಸಣ್ಣಗೆ ನಗುತ್ತಾ, ಬ್ರಹ್ಮಿಷ್ಠ ತಮರಿಗೆ ನಮ್ಮದೂ ಒಂದು ನಮಸ್ಕಾರವಿರಲಿ. ಈ ಸದ್ಯದಲ್ಲಿ ನಾವು ಗೋಕಾಮರು ಎಂದರು. ಅಶ್ವಲನು ಕೇಳಿದನು, ಈ ಕಾರ್ಯದಿಂದ ನಮ್ಮಲ್ಲಿ ಯಾರು ಬೇಕಾದರೂ ತಮ್ಮನ್ನು ಏನು ಬೇಕಾದರೂ ಕೇಳಬಹುದು ಎಂದಾಯಿತು. ಬ್ರಹ್ಮ ವಿಚಾರವಾಗಿ ಏನು ಬೇಕಾದರೂ ಕೇಳಬಹುದು. ಅದು ಇವತ್ತು ಈ ಕಾರ್ಯದಿಂದ ಆಗಬೇಕಾದುದಿಲ್ಲ, ಯಾವಾಗ ಬೇಕಾದರೂ ಆಗಬಹುದಾದುದು. ಹಾಗಾದರೆ ಕೇಳಲೆ? ಅದಕ್ಕೇನು ಸಂದೇಹ? ಹಾಗಾದರೆ ಹೇಳಿ, ಎಲ್ಲವೂ ತಾನೇ ಆಗಿರುವ ನಿಮ್ಮ ಬ್ರಹ್ಮಕ್ಕೂ ನಮಗೂ ಏನು ವ್ಯತ್ಯಾಸ? ನೀವು ಹೇಳುವುದು ಸರಿ, ಆದರೆ ಈ ಬ್ರಹ್ಮವು ನಮ್ಮದು ನಿಮ್ಮದು ಎಂದಿಲ್ಲ. ಬ್ರಹ್ಮವು ಬ್ರಹ್ಮದ್ದು, ಇನ್ನು ಅದಕ್ಕೂ ನಮಗೂ ವ್ಯತ್ಯಾಸವೆಂದುಕೊಂಡಿರುವ ವಿಚಾರ. ಅದು ಎಂದರೆ ಆ ವ್ಯತ್ಯಾಸವು ವಿದ್ಯಾ ಕಾಮಕರ್ಮಗಳಿಂದ ಆದುದು. ಅದರಿಂದ ತಾನು ಬೇರೆ ಎಂದುಕೊಂಡಿರುವ ಸರ್ವವೂ ಮೃತ್ಯುವಶವಾಗುವುದು. ಆ ಮೃತ್ಯುವನ್ನು ದಾಟಿದುದು ಬ್ರಹ್ಮ, ಅದಾಗುವುದು ಮುಕ್ತಿ. ನಿಮ್ಮ ಮಾತಿನಂತೆ ಇದೆಲ್ಲವೂ ಮೃತ್ಯುವಶ ಅಲ್ಲವೇ? ಹೌದು. ಹಾಗಾದರೆ ಈ ಯಜ್ಞ ಮಾಡುವ ಯಜಮಾನನು ಮುಕ್ತಿಯನ್ನು ಪಡೆಯುವುದು, ಅತಿಮುಕ್ತನಾಗುವುದು ಹೇಗೆ? ಯಜಮಾನನು ಕರ್ಮಫಲವೂ ಬೇಕೆಂದು ಆಶಿಸುತ್ತಾ ಮೃತ್ಯುವಶನಾಗುವನು. ಅದಿಲ್ಲದೆ ಅಧ್ಯಾತ್ಮವಾದ ತನ್ನ ಪ್ರಾಣವೇ ಅಧಿಭೂತವಾದ ಹೋತೃ, ಅದೇ ಅಧಿದೈವವಾಗಿ ಅಗ್ನಿ ಎಂದರೆ ಮಾಡಿದ ಕರ್ಮವು ಅಧಿಯಜ್ಞವಾಗುವುದು. ಆಗ ಪರಿಚ್ಛಿನ್ನವಾಗಿರುವ ಈ ಸಾಧನವು ಅಪರಿಚ್ಛಿನ್ನವಾಗಿ ಮುಕ್ತಿಯನ್ನು ಕೊಡುವುದು. ಅದೇ ಅತಿಮುಕ್ತಿಯು. ಆಯಿತು, ಕರ್ಮರೂಪವಾದ ಮೃತ್ಯುವನ್ನು ದಾಟುವುದನ್ನು ಹೇಳಿದಿರಿ. ಇನ್ನು ಕಾಲರೂಪನಾದ ಮೃತ್ಯುವನ್ನು ದಾಟುವುದು ಹೇಗೆ? ಅದನ್ನು ಹೇಳಿ. ಕಾಲವು ನಿಯತ ಅನಿಯತವಾಗಿ ಎರಡು ರೂಪವಾಗಿರುವುದು. ಅನಿಯತ ಕಾಲವು ಅಹೋರಾತ್ರ ಸ್ವರೂಪವಾದುದು, ನಿಯತ ಕಾಲವು ತಿಥಿಪಕ್ಷಾದಿ ರೂಪವಾದುದು. ನೀವು ಕೇಳುವುದು ಯಾವುದನ್ನು? ಎರಡನ್ನೂ ಹೇಳಿ. ಆಗಲಿ. ಯಜಮಾನನ ಚಕ್ಷುವಿದೆಯಲ್ಲ, ಅದು ಅನಿಯತ ಕಾಲವನ್ನು ತೋರಿಸುವುದು. ಅದನ್ನು ಅಧ್ಯಾತ್ಮದಿಂದ ಅಧಿಭೂತವಾದ ಅಧ್ವರ್ಯು, ಅಧಿದೈವವಾದ ಆದಿತ್ಯರಾಗಿ ಭಾವಿಸುವುದರಿಂದ ಮಾಡಿದ ಕರ್ಮವು ಅಧಿಯಜ್ಞವಾಗಿ ಕಾಲವೆಂಬ ಮೃತ್ಯುವಿನ ಅನಿಯತ ಸ್ವರೂಪವನ್ನು ದಾಟುವುದು. ಯಜಮಾನನ ಪ್ರಾಣವಿದೆಯಲ್ಲ, ಅದನ್ನು ಅಧ್ಯಾತ್ಮದಿಂದ ಅಧಿಭೂತ ಮಾಡಿ ಉದ್ಗಾತ್ರವನ್ನು ಮಾಡಿಕೊಂಡು ಅಲ್ಲಿಂದ ಅಧಿದೈವವನ್ನು ಮಾಡಿ ವಾಯುವನ್ನು ಕಂಡ ಕರ್ಮವು ಅಧಿಯಜ್ಞವಾಗಿ ಕಾಲದ ನಿಯತ ಸ್ವರೂಪವಾದ ತಿಥಿಪಕ್ಷಾದಿಗಳನ್ನು ಅತಿಕ್ರಮಿಸಿ ಮೃತ್ಯುವನ್ನು ದಾಟುವುದು. ಆಯಿತು. ಇಷ್ಟೂ ಕರ್ಮಫಲವೂ ಬೇಡವೆಂದವನ ಮಾತಾಯಿತು. ಕರ್ಮಫಲವು ಬೇಕು ಎನ್ನುವವನು ತನ್ನ ಸ್ವರ್ಗವನ್ನು ಹೇಗೆ ಹೊಂದುವನು? ಅಂತರಿಕ್ಷದಿಂದ. ಫಲವು ಬೇಕೆನ್ನುವುದೂ ಬೇಡವೆನ್ನುವುದೂ ಮನಸ್ಸಿನಿಂದ. ಆ ಮನಸ್ಸನ್ನು ಯಜ್ಞರಕ್ಷಕನಾದ ಬ್ರಹ್ಮನನ್ನು ಮಾಡಿ ಚಂದ್ರನನ್ನು ಅನುಸಂಧಾನ ಮಾಡಿದರೆ ಅಂತರಿಕ್ಷವು ದಾರಿಕೊಟ್ಟು ಸ್ವರ್ಗವನ್ನು ತೋರಿಸುವುದು. ಅಶ್ವಲನು ತಬ್ಬಿಬ್ಬಾದನು. ಬಂಧಕವಾಗಿ ಮೃತ್ಯುರೂಪವಾದ ಕರ್ಮಕಾಲಗಳೆರಡನ್ನೂ ದಾಟುವುದನ್ನು ಈ ಭಗವಾನರು ಬಲ್ಲರು. ಹಾಗೆಯೇ ಕರ್ಮಫಲವು ಹೇಗೆ ಬರುವುದು ಎಂಬುದನ್ನು ಬಲ್ಲರು. ಎಂದರೆ ಶ್ರೇಯಃಪ್ರೇಯಗಳೆರಡನ್ನೂ ಬಲ್ಲರು. ಇಂತಹವರ ಹತ್ತಿರ ತಾನೇನು ವಾದ ಮಾಡುವುದು? ಅರ್ಧ ತಿಳಿದು ಅರ್ಧ ತಿಳಿಯುವುದಿರುವವನ ಬಳಿ ವಾದ ಮಾಡಿ ಗೆದ್ದುಕೊಳ್ಳಬಹುದು. ಎಲ್ಲವನ್ನೂ ತಿಳಿದವನ ಹತ್ತಿರ ವಾದವೆಂದರೇನು? ಹುಲಿಯೊಡನೆ ಸರಸವಾಡಿದಂತಾಯಿತಲ್ಲ, ಬಿಟ್ಟರೆ ಸಾಕಲ್ಲ ಎನಿಸಿತು. ಪ್ರಶ್ನವನ್ನು ಕೇಳದಿದ್ದರೆ ಆಗುವುದಿಲ್ಲ, ಏನು ಕೇಳಬೇಕೋ ಗೊತ್ತಿಲ್ಲ. ಇಂತಹ ದಿಗ್ಭ್ರಾಂತಿಯಲ್ಲಿ ಏನೋ ಕೇಳಿಬಿಟ್ಟನು. ಯಜ್ಞದಲ್ಲಿ ಋತ್ವಿಕಗಳು ಏನೇನು ಮಾಡುವುದು? ಆಯಾ ಕರ್ಮಗಳಿಂದ ಯಜಮಾನನಿಗೆ ಏನೇನು ಫಲವಾಗುವುದು? ಈ ಪ್ರಶ್ನವನ್ನು ಕೇಳುತ್ತಿದ್ದ ಹಾಗೆಯೇ ಎಲ್ಲರಿಗೂ ಅಶ್ವಲನ ದಿಗ್ಭ್ರಾಂತಿಯು ತಿಳಿದು ಹೋಯಿತು. ಭಗವಾನರು ನಗುತ್ತಾ ಹೇಳಿದರು, ಹೋತೃವು ಪುರೋನುವಾಕ್ಯ, ಯಜ್ಞ, ಶಸ್ಯ ಎಂಬ 3 ಜಾತಿಯ ಮಂತ್ರಗಳನ್ನು ಉಪಯೋಗಿಸುವನು. ಯಜ್ಞಕ್ಕೆ ಮುಂಚೆ ಹೇಳುವ ಮಂತ್ರಗಳೆಲ್ಲ ಪುರೋನುವಾಕ್ಯಗಳು, ಯಜ್ಞಕಾಲದಲ್ಲಿ ಹೇಳುವ ಮಂತ್ರಗಳೆಲ್ಲ ಯಜ್ಞಗಳು, ಯಜ್ಞವಾದ ಮೇಲೆ ಹೇಳುವುದೆಲ್ಲ ಶಸ್ಯಗಳು.
ಇದರಿಂದ ಯಜಮಾನರು ಪ್ರಾಣವು ಎಲ್ಲೆಲ್ಲಿ ಇರುವುದೋ ಆ ಲೋಕಗಳನ್ನೆಲ್ಲ ಜಯಿಸುವನು. ಅಧ್ವರ್ಯುವು 3 ಜಾತಿಯ ಆಹುತಿಗಳನ್ನು ಕೊಡುವನು. ಉರಿಯಂತೆ ಮೇಲಕ್ಕೇಳುವುವು, ಅತಿಯಾಗಿ ಶಬ್ದ ಮಾಡುವುವು, ಕೆಳಗೆ ಬೀಳುವುವು. ಜ್ವಲಿಸುವ ಆಹುತಿಗಳಿಂದ ಯಜಮಾನನು ದೇವಲೋಕಗಳನ್ನು ಗೆಲ್ಲುವನು. ಸಶಬ್ದವಾದ ಆಹುತಿಗಳಿಂದ ಸಶಬ್ದವಾದ ಪಿತೃಲೋಕಗಳನ್ನು ಗೆಲ್ಲುವನು. ಕೆಳಗೆ ಬೀಳುವ ಆಹುತಿಗಳಿಂದ ಕೆಳಗಿನ ಮನುಷ್ಯ ಲೋಕಗಳನ್ನು ಗೆಲ್ಲುವನು. ಉದ್ಗಾತೃವು 3 ಜಾತಿಯ ಸಾಮಗಳನ್ನು ಹಾಡುವನು. ಯಜ್ಞಾರಂಭಕ್ಕಿಂತ ಮುಂಚಿನವು, ಯಜ್ಞಕಾಲದಲ್ಲಿ ಹಾಡುವುವು, ಯಜ್ಞವಾದ ಮೇಲೆ ಹಾಡುವುವು ಎಂದು. ಅದನ್ನೇ ಅದ್ಯಾಮವಾಗಿ ನೋಡಿದರೆ ಅವು ಪ್ರಾಣಾಪಾನ ವ್ಯಾನಗಳಾಗುವು. ಅವುಗಳಿಂದ ಮನುಷ್ಯಲೋಕ, ಅಂತರಿಕ್ಷ ಲೋಕ, ದ್ಯುಲೋಕಗಳನ್ನು ಗೆಲ್ಲುವನು. ಬ್ರಹ್ಮನು ಯಜ್ಞವನ್ನು ಮನಸ್ಸಿನಿಂದ ರಕ್ಷಿಸುವನು. ಮನಸ್ಸು ಅನಂತವು, ಅನಂತವು ವಿಶ್ವೇ ದೇವತೆಗಳನ್ನು ಸೂಚಿಸುವುದು. ಆದುದರಿಂದ ವಿಶ್ವೇ ದೇವತೆಗಳಂತೆಯೇ ಅನಂತವಾದ ಲೋಕಗಳನ್ನು ಗೆಲ್ಲುವನು. ಅಶ್ವಲನು ಇನ್ನೇನು ಕೇಳುವುದಕ್ಕೆ ತೋರದೆ ಕೈ ಮುಗಿದು ಕುಳಿತನು. ಅಂದಿನ ಸಭೆಯು ಅಲ್ಲಿಗೆ ಮುಗಿಯಿತು.